Hey everyone, hope you all are doing good and I'm doing great here. ಹಾಗೆಯೇ ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಸೊ ಮಿನಿ ವ್ಲಾಗ್ಗೆ ಎಲ್ರಿಗೂ ವೆಲ್ಕಮ್. ಇವತ್ತು ಕುಕ್ಕಂಬರನ್ನು ಕಟ್ ಮಾಡ್ತಾ ಇದ್ದೀನಿ ಸಲಾಡಾಗಿ ತಿನ್ನೋಣ ಅಂತ. ಸೊ Hi everyone, good morning and welcome back to my YouTube channel, A Day in My Life vlogಗೆ ಎಲ್ರಿಗೂ ಸ್ವಾಗತ. So let me start with the daily vlog. Let's get started. ಪ್ರಿಪೇರಿಂಗ್ ಕಾಫಿ. ಬೆಳಗ್ಗೆ ಒಂದು ಕಾಫಿ ಕುಡಿದು ಸ್ಟ್ರಾಂಗ್ ಕಾಫಿ ಕುಡಿದು ಹೋಗೋಣ ಅಂತ. ನಂಗೆ ಫಿಲ್ಟರ್ ಕಾಫಿ ಅಂತಂದರೆ ಇನ್ನೂ ಇಷ್ಟ. ಹಿಯರ್ ಐ ಆಮ್ ಪ್ರಿಪೇರಿಂಗ್ ಇನ್ಸ್ಟಂಟ್ ಕಾಫಿ. ನನ್ನ ರೂಮಿಂದ ನನ್ನ ಆಫೀಸ್ಗೆ ನನ್ನ ಪಯಣ ಸ್ಟಾರ್ಟ್ ಆಯಿತು. ಹಾಗೆ ಆಫೀಸ್ ರೀಚ್ ಆದೆ. ಒಂದು 2 ಮಿನಿಟ್ಸ್ ಕೂತು ರೆಸ್ಟ್ ಎಲ್ಲ ಮಾಡಿ ನಂತರ ಒಂದು ಗ್ಲಾಸ್ ಕಾಫಿ ಕುಡಿದು ಆಫೀಸ್ಗೆ ಹೊರಡ್ತಾ ಇದ್ದೀನಿ. ಆ್ಯಂಡ್ ಐ ಆಮ್ ಗೋಯಿಂಗ್ ಬ್ಯಾಕ್ ಟು ಮೈ ರೂಮ್. ಫಸ್ಟ್ ಕೆಲಸ ಏನಿದೆ ಅಂತಂದರೆ ತರಕಾರಿ ಎಲ್ಲ ಖಾಲಿ ಆಗಿದೆ. ಸ್ವಲ್ಪ ತರಕಾರಿ ತಗೊಂಡೆ ಆ್ಯಂಡ್ ಲುಕ್ ಇಟ್ ದಿಸ್ ವಾಟರ್ಮೆಲನ್, ಕ್ಯೂಟ್ ಲಿಟಲ್ ವಾಟರ್ಮೆಲನ್. ತುಂಬಾ ಚಿಕ್ಕದಾಗಿದೆ, ಕ್ಯೂಟ್ ಆಗಿದೆ ಅಂತ ಹೇಳಿ ತಗೊಂಡೆ. ಅಪ್ರಾಕ್ಸಿಮೇಟ್ಲಿ 1 kg ಇರ್ಬೋದು, 1 kgನೂ ಇಲ್ಲ ಅಂತ ಅನಿಸುತ್ತೆ. ಒಂದು 900-800 ಗ್ರಾಮ್ ಇರ್ಬೋದು ಅಷ್ಟೇ. ಬಂದಾಗೆ ಸ್ವಲ್ಪ ಬಿಸಿಬೇಳೆ ಬಾತ್ ಮಾಡಿದೆ. ನನಗೆ ಬಿಸಿಬೇಳೆ ಬಾತ್ ರಾತ್ರಿಗೆ ಅಂತ ಹೇಳಿ. It's day 2, so let's get started with packing my tiffin. ಇವತ್ತು ಊಟ ಪ್ಯಾಕ್ ಮಾಡಿ ತಗೊಂಡು ಹೋಗಬೇಕು, ಮೊಸರನ್ನ ತಿನ್ನಬೇಕಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಆ್ಯಂಡ್ ಗುಡ್ ಮಾರ್ನಿಂಗ್ ಎವ್ರಿವನ್. ಮರ್ತೋಯ್ತು ವಿಶ್ ಮಾಡೋದಕ್ಕೆ. ಸೊ nowadays I prefer taking tiffin to wherever I go, ಬಿಕಾಸ್ ಏನಾದರೂ ಪ್ಯಾಕ್ ಮಾಡಿ ನಾವೇ ಕುಕ್ ಮಾಡಿ ತಗೊಂಡು ಹೋಗೋದೇ ಒಳ್ಳೇದು ಅಂತ ಅನಿಸುತ್ತೆ ನನಗೆ. ಫ್ರೂಟ್ಸ್ ಕಟ್ ಮಾಡಿ ತಗೊಂಡು ಹೋಗೋದು, ದ್ಯಾಟ್ ವಿಲ್ ಬಿ ಗುಡ್. ಬಿಕಾಸ್ ಇಷ್ಟ ಆಗಲ್ಲ ಅವ್ರಿಗಿನ ಫುಡ್ ಸಮ್ಟೈಮ್ಸ್. I am just loving this morning sunlight. It's super fresh and it's super bright and I'm just loving. I'm soaking in vitamin D. ಸೊ ಐ ಆಮ್ ರೆಡಿ. ಗೆಟ್ ರೆಡಿ ಎಲ್ಲ ಆಯಿತು. ಸ್ವಲ್ಪ ಟಿಫಿನ್ ಪ್ಯಾಕ್ ಮಾಡಿ ಆಫೀಸಿಗೆ ಹೊರಡೋದು ಅಷ್ಟೇ. ಆ್ಯಂಡ್ ಇಟ್ಸ್ ಜಸ್ಟ್ ಡೇ 2. ಇಟ್ ವಿಲ್ ಬಿ ಆಲ್ಮೋಸ್ಟ್ ಸೇಮ್ ಆ್ಯಸ್ ವಾಟ್ ಐ ಹ್ಯಾವ್ ಡನ್ ಎಸ್ಟರ್ಡೇ. ಅಂದರೆ ಆಫೀಸ್ಗೆ ಹೋಗೋದು, ಈಚೆ ರೂಮ್ಗೆ ಬರೋದು ಅಷ್ಟೇ. ಬ್ರೇಕ್ ಟೈಮಲ್ಲಿ ತಿನ್ನಬೇಕು ಅಂತ ಹೇಳಿ ವಾಟರ್ಮೆಲನ್ ಕಟ್ ಮಾಡಿ ತಗೊಂಡಿದ್ದೆ. ಆ್ಯಂಡ್ ಕ್ಯಾರಮ್ ಆಟಾಡ್ತಾ ಇದ್ದೀವಿ. ಇದೆಲ್ಲ ಆದ ನಂತರ ನನ್ನ ಪಯಣ ಮತ್ತು ನನ್ನ ರೂಮಿಗೆ. ಇತ್ತೀಚೆಗೆ ಐ ಲವ್ ಪ್ರಿಪೇರಿಂಗ್ ಪೋಹಾ. ಬೇಗ ಆಗುತ್ತೆ, ಕ್ವಿಕ್ಕಾಗಿ ಆಗುತ್ತೆ ಮತ್ತು ಟೇಸ್ಟಿಯಾಗೂ ಇರುತ್ತೆ. ಸೊ ಮೋಸ್ಟ್ ಆಫ್ ದ ಟೈಮ್ ನಾನು ಪೋಹಾನೇ ಮಾಡ್ತಾ ಇರ್ತೀನಿ. ಫ್ರೂಟ್ಸ್ ಎಲ್ಲ ತಂದಿದ್ದೆ, ಅದನ್ನು ಕಟ್ ಮಾಡಿ ಇವಾಗ ಬಾಕ್ಸಲ್ಲಿ ಹಾಕಬೇಕು. ಐ ಹ್ಯಾವ್ ಅ ಮಿನಿ ಫ್ರಿಡ್ಜ್ ಇನ್ ಮೈ ರೂಮ್. ಸೊ ಸ್ವಲ್ಪ ಟೈಮ್ಗೆ ಸ್ಟೋರ್ ಮಾಡಬೇಕು ಅಂತ ಈ ರೀತಿ ಕಟ್ ಮಾಡಿ ಇಟ್ಕೊಳ್ತೀನಿ. ತರಕಾರಿ ತೆಗಿಲಿಕ್ಕೆ ಅಂತ ಬಂದಿದ್ದೆ ಹೊರಗಡೆ. ಆವಾಗ ಬಾಳೆ ದಿಂಡು ಕೂಡ ನೋಡಿದೆ. ಸೊ ಇದನ್ನು ಕೂಡ ಮಾಡ್ತಾರಾ, ನಂಗೆ ಗೊತ್ತಿರಲಿಲ್ಲ ಇದನ್ನು ಕೂಡ ಮಾಡ್ತಾರೆ ಅಂತ ಹೇಳಿ. ಸೊ ಐ ವಾಸ್ ಸರ್ಪ್ರೈಸ್ಡ್. ವೆಲ್ಕಮ್ ಬ್ಯಾಕ್. ಅಮ್ಮ ಮಾಡೋ ದೋಸೆ, ದೇರ್ ಇಸ್ ಸಮಥಿಂಗ್ ಸ್ಪೆಷಲ್ ಅಬೌಟ್ ಇಟ್. ಎವ್ರಿ ಟೈಮ್ ನಾನು ದೋಸೆ ಮಾಡಬೇಕಾದ್ರೆ ಐ ಜಸ್ಟ್ ರಿಮೆಂಬರ್ ಮೈ ಮಾಮ್. ಕಾವಲಿಗೆಯಲ್ಲಿ ಎರೆದಂಥ ದೋಸೆ, ಆ ಟೇಸ್ಟೇ ಬೇರೆ. I miss that.
ನೀರಲ್ಲಿ ಗಸಗಸೆ ಬೀಜನ ಸ್ವಲ್ಪ ಹೊತ್ತು ಸೋಕ್ ಮಾಡಿ ಕುಡಿತಾ ಇದ್ದೀನಿ ಬಿಕಾಸ್ ಇಟ್ಸ್ ಗುಡ್ ಆ್ಯಂಡ್ ನನಗೆ ತುಂಬಾ ಇಷ್ಟ, ದೇಹಕ್ಕೆ ತುಂಬ ತಂಪು. ಹ್ಯಾಪಿ ವೀಕೆಂಡ್. ಸೊ ನಾನಿವತ್ತು ಶೂಟ್ ಮಾಡ್ತಿರೋ ಮಿನಿ ವ್ಲಾಗ್ ಒಂದು ವೀಕೆಂಡ್ ಆ್ಯಂಡ್ ಯಾ ಐ ಆಮ್ ಇನ್ ಮೈ ರೂಮ್. ಪ್ಲ್ಯಾನ್ಸ್ ಎಲ್ಲ ಹೊರಗಡೆ ಹೋಗೋದು, ಫ್ರೆಂಡ್ಸನ್ನು ಮೀಟ್ ಆಗೋದು ಎಲ್ಲ ಇವತ್ತು. ಸೊ ಜಸ್ಟ್ ಬೀಯಿಂಗ್ ಇನ್ ರೂಮ್, ಕುಕಿಂಗ್ ಆ್ಯಂಡ್ ಡೂಯಿಂಗ್ ಮೈ ಡೈಲಿ ರುಟೀನ್ಸ್, ದ್ಯಾಟ್ಸ್ ಇಟ್. ಸೊ ಯಾ, ದಟ್ಸ್ ವೈ ಐ ವಿಶ್ ಟು ಹ್ಯಾಪಿ ವೀಕೆಂಡ್ ಇನ್ ದ ಬಿಗಿನಿಂಗ್. ಮತ್ತು ವೆದರ್ ಬೆಂಗಳೂರಲ್ಲಿ ಸ್ವಲ್ಪ ಹಾಟ್ ಇದೆ, ಇಟ್ಸ್ ನಾಟ್ ದ್ಯಾಟ್ ಮಚ್ ಕೂಲ್. ಸೊ ಯಾ, ಬೆಂಗಳೂರಲ್ಲಿ ಇಷ್ಟು ಸೆಕೆ ಇದ್ದರೆ ಊರಲ್ಲಿ ಎಷ್ಟು ಸೆಕೆ ಇರ್ಬೋದು ಅಂತ ಥಿಂಕ್ ಮಾಡೋದು ನಾನು. ಊರಲ್ಲಿ ಡಬಲ್ ಸೆಕೆ ಇರ್ಬೋದು ಇವಾಗ. ಮತ್ತು ಬೇರೇನು, ಸೊ ವೈ ನಾಟ್ ವ್ಲಾಗ್ ಟುಡೇ ಅಂತ ಅನ್ನಿಸ್ತು. ಸೊ ಎಸ್, ಸ್ಟಾರ್ಟೆಡ್ ವ್ಲಾಗಿಂಗ್. ದೆನ್ ವಾಟ್ಸಪ್, ಎಲ್ಲರೂ ಚೆನ್ನಾಗಿದ್ದೀರಾ, ಹೆಲ್ದಿ ಆಗಿದ್ದೀರಾ, ಹೆಲ್ದಿ ಫುಡ್ ತಿಂತಾ ಇದ್ದೀರಾ ಆ್ಯಂಡ್ ಪಾಸಿಟಿವ್ ಆಗಿದ್ದೀರಾ, ಖುಷಿಯಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಈವನ್ ಐ ಆಮ್ ಹ್ಯಾಪಿ, ನಾನು ಖುಷಿಯಾಗಿದ್ದೀನಿ, ಪಾಸಿಟಿವ್ ಆಗಿ ಇದ್ದೀನಿ ಆಲ್ಮೋಸ್ಟ್ ಆಲ್ ದ ಟೈಮ್. ಸಮಟೈಮ್ಸ್ ಟ್ರೈ ಟು it's very hard to be positive sometimes, but I try to be, because it's very important, alva. Being positive is not easy, but it's not impossible at the same time. So just try ಮಾಡ್ತಾ ಇರ್ತೀನಿ daily to be positive. ಹಾಗೆ. ಸೊ ಯಾರೆಲ್ಲ ಬೆಂಗಳೂರಲ್ಲಿದ್ದೀರಾ, ಯಾರೆಲ್ಲ ನಿಮ್ಮ ಊರು ಬಿಟ್ಟು ಜಾಬಿಗೋಸ್ಕರ ಆಗಿರ್ಬೋದು, ನಿಮ್ಮ ಪರ್ಸ್ನಲ್ ಏನೇನಿದೆ ರೀಸನ್ಸಿಂದ ನಿಮ್ಮ ಊರು ಬಿಟ್ಟು ಹೊರಗಡೆ ದುಡಿತಾ ಇದ್ದೀರಾ, ಯು ಆರ್ ರಿಯಲಿ ಬ್ರೇವ್. ಆ್ಯಂಡ್ ನಿಮ್ಮ ಫ್ಯಾಮಿಲಿಗೋಸ್ಕರ ನೀವು ಹೊರಗಡೆ ಬಂದು ದುಡಿತಿದ್ದೀರಾ ಅಂತಂದರೆ ಯು ಆರ್ ರಿಯಲಿ ಗ್ರೇಟ್. ಆ್ಯಂಡ್ ಐ ಅಪ್ರಿಷಿಯೇಟ್ ಯು ಗೈಸ್. ಐ ನೋ ಎಷ್ಟು ಕಷ್ಟ ಇದೆ ಅಂತ. ಎಸ್ಪೆಷಲಿ ನಾನೊಂದು ಹೋಮ್ ಸಿಕ್ ಪರ್ಸನ್, ನನಗೆ ಮನೆ ಬಿಟ್ಟು ಇರೋದಕ್ಕೆ ಆಗಲ್ಲ ಆ್ಯಕ್ಚುಲಿ. ಡ್ಯೂರಿಂಗ್ ಮೈ ಸ್ಕೂಲ್ ಟೈಮ್ ಅಂತಂದರೆ ಪಿ ಯು ಟೈಮಲ್ಲಿ, ಸ್ಕೂಲ್ ಟೈಮ್ 10ನೇ ಕ್ಲಾಸ್ ತನಕ ಮನೆಯಿಂದ ಹೋಗಿ ಬರ್ತಿದ್ದೆ. ಪಿ ಯು ಟೈಮಲ್ಲಿ ಹಾಸ್ಟೆಲ್, ಬಿಕಾಸ್ ಕಾಲೇಜ್ ತುಂಬ ದೂರ ಇದೆ ಅಂತ ಹಾಸ್ಟೆಲಲ್ಲೇ ಇದ್ದೆ. ಸೊ ಫೋನ್ ಕಾಲ್ ಅಂದರೆ ನೀವು ಕ್ಯೂವಲ್ಲಿ ಇದ್ದರೆ ಡೈಲಿ ಒಂದು ಕಾಲ್ ಮಾಡ್ಬೋದು ಮನೆಗೆ. ಸೊ ವಿ ವಿಲ್ ಬಿ ಸ್ಟ್ಯಾಂಡಿಂಗ್ ಇನ್ ದ ಕ್ಯೂ, ಕಾಲ್ ಮಾಡಬೇಕು ಮನೆಗೆ ಅಂತ ಹೇಳಿ. ಅಕಸ್ಮಾತ್ ಕಾಲ್ ಮಾಡಿ ಮನೆಯಲ್ಲಿ ಯಾರೂ ಪಿಕ್ ಮಾಡಿಲ್ಲ, ಒಂದೊಂದು ಸಲ ಆಗುತ್ತೆ ಹಾಗೆ. ಸೊ ಜಸ್ಟ್ ಮಿಸ್ ಕಾಲ್ ಕೊಟ್ಟಿರ್ತೀವಿ. ನಂತರ ಕ್ಯೂವಲ್ಲೆಲ್ಲ ನಿಂತು ಕಾಲ್ ಹೋಗಿಲ್ಲ ಅಥವಾ ಕಾಲ್ ಪಿಕ್ ಮಾಡಿಲ್ಲ ಅಂತ ಬೇಜಾರಾಗಿ ವಾಪಸ್ ರೂಮಿಗೆ ಹೋಗ್ತೀವಿ. ಸ್ವಲ್ಪ ಹೊತ್ತು ಆದ ನಂತರ ಕರೀತಾರೆ, ದೇ ವಿಲ್ ಸೇ ದ ರೂಮ್ ನಂಬರ್, 402 ರೂಮ್ ನಂಬರ್ ಫಾಲೋವಿಂಗ್ ವಿತ್ ದ ನೇಮ್. ಫಾರ್ ಎಕ್ಸಾಂಪಲ್ 402 ಅಪೂರ್ವ ಕಾಲ್ ಅಂತ. ಸೊ ನಾವು ಕಾಯ್ತಾ ಇರ್ತೀವಿ, ಮಿಸ್ ಆಗಿರುತ್ತಲ್ಲ ಕಾಲ್. ಸೊ ನಂಬರ್ ಖರೀದಿದ್ದಂಗೆ, ನಮ್ಮ ಹೆಸರು ಬಂದಂಗೆ ಓಡ್ಕೊಂಡು ಬರೋದು ನಮ್ಮ ಕಾಲ್ ಅಂತ ಹೇಳಿ. ಸೊ ಎವ್ರಿ ಡೇ ಕಾಲ್ ಮಾಡಿದರೆ ಅಮ್ಮನ ಹತ್ರ, ನನಗೆ ಬೇಡ, ನಾನು ಹಾಸ್ಟೆಲ್ ನಂಗೆ ಆಗಲ್ಲ, ಐ ಜಸ್ಟ್ ವಾಂಟ್ ಟು ಕಮ್ ಟು ಹೋಮ್ ಅಂತ ಹೇಳಿ ನಾನು ಆಡೋದು. ಬಟ್ ಅಮ್ಮ ಇಲ್ಲ, ಒಂದಿನ ಹೀಗೆ ಆಗುತ್ತೆ, ಇಟ್ಸ್ ಓಕೆ, ಫಸ್ಟ್ ಅಲ್ವಾ ಅಂತ ಹೇಳಿ ಪುಷ್ ಮಾಡ್ತಾ ಏನೋ ಹಾಸ್ಟೆಲ್ ಸ್ವಲ್ಪ ಎಡ್ಜಸ್ಟ್ ಆಯಿತು ನನಗೆ. ಬಟ್ ಸ್ಟಿಲ್ ಎವ್ರಿ ವೀಕ್ ಏನಾದರೂ ಒಂದು ರೀಸನ್ ಮಾಡಿ ಮನೆಗೆ ಹೋಗ್ತಿದ್ದೆ ಎವ್ರಿ ವೀಕ್, ಬಿಕಾಸ್ ನಂಗೆ ಆಗಲ್ಲ. ಸೊ ನಾವು ಓಕೆ, ಅಭ್ಯಾಸ ಆಯ್ತು, ಅದು ಅಭ್ಯಾಸ ಮಾಡ್ಕೊಳ್ಳೇಬೇಕಲ್ವ ಮನೆ ಬಿಟ್ಟಿರೋದಕ್ಕೆ. ಸೊ ಆ್ಯಂಡ್ ಆಲ್ ಆರ್ ಸ್ಟೇಯಿಂಗ್ ಅವೇ ಫ್ರಮ್ ಯುವರ್ ನೇಟಿವ್ ಪ್ಲೇಸ್. ಐ ಅಂಡರ್ಸ್ಟ್ಯಾಂಡ್ ಯು ಗೈಸ್, ಇಟ್ಸ್ ನಾಟ್ ಈಸಿ ಆ್ಯಂಡ್ ಯು ಆರ್ ಡೂಯಿಂಗ್ ಅ ಗ್ರೇಟ್ ಜಾಬ್ ಅಂತ ಹೇಳ್ತಾ ಇದ್ದೀನಿ. ನಾನು ಅಪ್ರಿಷಿಯೇಟ್ ಮಾಡ್ತೀನಿ ಅಂತ ಹೇಳಿದೋದಕ್ಕೆ. ಐ ನೋ ಎಷ್ಟು ಕಷ್ಟ ಅಂತ. ಸೊ ಯಾ, ಎಲ್ಲಿಂದನೋ ಟಾಪಿಕ್ ಸ್ಟಾರ್ಟ್ ಆಗಿ ಎಲ್ಲಿಂದನೋ ಎಂಡ್ ಆಯಿತು. ಓಕೆ, ಸೊ ಲೆಟ್ ಮೀ ಕಂಟಿನ್ಯೂ ವಿತ್ ಮೈ ಮಿನಿ ಬ್ಲಾಗ್. ಓಕೆನಾ? ಸೊ ಯಾ,
ಪ್ಯಾಕಿಂಗ್ ಫ್ರೂಟ್ಸ್ ಬ್ರೇಕ್ ಟೈಮಲ್ಲೇ ತಿನ್ನೋಣ ಅಂತ. ವೀಕೆಂಡ್ ಮುಗ್ದೇ ಹೋಯಿತು, ಸ್ಯಾಟರ್ಡೆ ಸಂಡೇ ಕ್ವಿಕ್ಕಾಗಿ ಮುಗೀತು. ಸೊ ಮಂಡೇ ಆ್ಯಂಡ್ ಇಟ್ಸ್ ಲೈಕ್ ಅ ಡೈಲಿ ರುಟೀನ್. ಏನಂತಂದರೆ ಗೋಯಿಂಗ್ ಟು ವರ್ಕ್. ಸೊ ಯಾ, ಆ್ಯಂಡ್ ಸ್ಯಾಟರ್ಡೆ ಸಂಡೇ ವೀಕೆಂಡಲ್ಲಿ ಏನೂ ಹೆಚ್ಚಾಗಿ ಏನು ಸ್ಪೆಷಲ್ ಮಾಡಿಲ್ಲ, ಬಿಕಾಸ್ ಐ ವಾಸ್ ಸ್ಟೇಯಿಂಗ್ ಇನ್ಸೈಡ್ ದ ರೂಮ್ ಆ್ಯಂಡ್ ಜಸ್ಟ್ ರೆಸ್ಟಿಂಗ್ ಅಷ್ಟೇ. ಸೊ ಆ ವ್ಲಾಗನ್ನು ನಿನ್ನೆ ಅಷ್ಟು ಅಲ್ಲಿಗೆ ವೀಡಿಯೋನ ಎಂಡ್ ಮಾಡಿದೆ ಆ್ಯಂಡ್ ರೆಕಾರ್ಡ್ ಮಾಡಿಲ್ಲ, ಬಿಕಾಸ್ ಏನು ಸ್ಪೆಷಲ್ ಆಗಿ ಏನೂ ಇರಲಿಲ್ಲ, ದಟ್ಸ್ ವೈ. ಸೊ ಇವತ್ತು ಐ ಆಮ್ ಬ್ಯಾಕ್ ಟು ವರ್ಕ್ ಆ್ಯಂಡ್ ಗೋಯಿಂಗ್ ಟು ಆಫೀಸ್. ಸೊ ಈ ಪುಟ್ಟದಾದಂತಹ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ದ ಎಂಡ್ and have a great day and give me some